ಅದಕ್ಕೆ ಅಕ್ಕ ಚೆನ್ನ ಮಲ್ಲಿಕಾರ್ಜುನ ಎನಗೆ ಸರ್ವ ಭರಿತನಾಗೆ ಮುಖದೋರ. ತತ್ರ ಕೋ ಮೋಹ ಕಶೋಕ ಏಕತ್ವಮನುಪಶ್ಯತಿ. ಚೆನ್ನ ಮಲ್ಲಿಕಾರ್ಜುನ ದೇವ ಎನಗೆ ಸರ್ವಭರಿತನಾಗಿ ಮುಖದೋರ. ದೇವನೇ ಇಂಥ ಪ್ರೇಮನನ್ನ ಎದೆಯೊಳಗೆ ತುಂಬಿತು ಅಂದ್ರೆ ಇವರು ಆ ಜಾತಿಯವರು, ಈ ಜಾತಿಯವರು, ಸಣ್ಣವರು, ದೊಡ್ಡವರು, ಗಿಡ ಮರ ಅಂತ ಏನೂ ಇಲ್ಲ. ಏನು ಕಾಣ್ತೈತಿ ಅದು ಚೆನ್ನ ಮಲ್ಲಿಕಾರ್ಜುನ. ಎಲ್ಲರ ಅಂತರಂಗದೊಳಗೆ ನೀನೇ ಕಾಣ್ತೀಯೋ ನನಗ. ವೈರ್ಗಳೇ ಕಂಡಿಲ್ಲ ನನಗ, ಬರೇ ನೀನು ಕಾಣುತ್ತೀಯ. ಆಕೆಯ ದೇವನ ನಿಲುವು ಎಷ್ಟು ವಿಶಾಲ ಇತ್ತು, ಈ ವಿಶ್ವವನ್ನು ಮೀರಿತ್ತಾಕಿತು. ನಮ್ಮ ದೇವರು ಅಷ್ಟಿಲ್ಲ, ಅಟ್ಟಟ್ಟಕ್ಕ ನಮ್ಮ ದೇವರು, ನಮ್ಮ ಕುಲಕ್ಕಷ್ಟ ದೇವರು, ನಮ್ಮ ಜಾತಿಗಷ್ಟ ದೇವರು. ಮತ್ತು ನಮಗೇನರ ಕಷ್ಟ ಬಂದಿತ್ತಂದ್ರೆ ಅಟ್ಟಟ್ಟಕ್ಕ ದೇವರು ನಮ್ಮ. ಆದರೆ ಚೆನ್ನ ಮಲ್ಲಿಕಾರ್ಜುನನ ದೇವ ಸರ್ವಭರಿತ. ನಮ್ಮದು ಒಂದು ಸ್ವಲ್ಪ ಸೀಸನ್ ನೋಡಿ ದೇವ್ರನ್ನ ಮಾಡ್ಕೊಂತೀವಿ ನಾವು ಸೀಸನ್ಡ್ ಭಕ್ತರು ನಾವೆಲ್ಲ. ಸ್ವಲ್ಪ ಕಷ್ಟ ಬಂತು ಅಂದ್ರೆ ರಾಮನ ಗುಡಿಗೆ ಹೋಗ್ತೀವಿ. ರಾಮಗ ಸ್ವಲ್ಪ ಕಷ್ಟ ಬಂದೈತಪ್ಪ, ಹೆಂಗಾರ ಮಾಡಿ ಪಾರು ಮಾಡು ಅವ ಅಂತನ. ಮರ ನಾವ 14-12 ವರ್ಷ ವನವಾಸ ಅಡ್ಡಾಡೀವಿ, ನಿಂದೇನು ನಡಿ ಆ ಕಡೆ ಅಂತಾನ. ಏನು ಪಾಪ ರಾಮ ಚಲೋ ಅಂತ ಭಕ್ತಿಗಿಂದ ಅವನ ಕಡೆ ಹೋದ್ರೆ ಹಿಂಗೆ ಕಳಿಸಿದ್ನಲ್ಲ, ಮಾರುತಿ ಕಡೆರ ಹೋಗನ್ ನಡಿ. ಮಾರುತಿ ಕಡೆ ಹೋಗಿ ಅವನ ಗುಡಿಗೆ ನಮಸ್ಕಾರ ಮಾಡಿ, ನೋಡಪ್ಪ ನಮ್ಮ ಸ್ವಲ್ಪ ಗಂಡ ಹೆಂಡತಿ ಜಗಳ ಬಂದೈತಿ, ಹೆಂಗಾರ ಮಾಡಿದಕ್ಕಂತ. ಅವ ಅಂದ, ಮೊದಲು ಕಟ್ಟಿ ಕೆಳಗಿಳಿ ನೀನು. ಈ ಲಗ್ನ ಆದವ್ರು ಜಗಳ ಬಿಡ್ಸಕ್ ಹೋಗಿ ನಮ್ದ ಲಗ್ನ ಆಗ್ಲಾರ್ದ ಕುಂತೀವಿ ಇಲ್ಲಿ. ಏನ್ ಈ ಲಗ್ನ ಆದವ್ರು ಜಗಳ ಬಿಡ್ಸಕ್ ಹೋದಿ, ನಾವು ಒಂದ್ಸಲ ನೋಡೋಣ ಪ್ರಯತ್ನ ಮಾಡೋಣ ಅಂತ ಹೋದ್ವಿ. ಅವ್ರ ಜಗಳ ಬಿಡಿಸೋದ್ರಾಗ ಮುಪ್ಪ ಆಗೈತಿ, ನಾವ ಹೊರಗೆ ಕುಂತೀವಿ ನೋಡು ಊರು ಮುಂದೆ. ನಂಬದು ನಾವು ಬಗೆಹರಿಸ್ಕೊಂಡು ದೇವ್ರಾಗಿವಿ, ನಿಮ್ಮ ಜಗಳ ನೀವು ಬಗೆಹರಿಸ್ಕೊಂಡ್ರೆ ನೀನ ದೇವ್ರಾಗ್ತಿ, ನಡಿ ಆ ಕಡೆ ಅಂತ ಕಳಿಸ್ತ. ನಮ್ಮ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗಂಗಿಲ್ಲ, ಹಿರಿಯರ ಹತ್ರ ಹೋಗಂಗಿಲ್ಲ. ನಮ್ಮ ಜಗಳ ನಾವ ಆಡೋದು, ಮತ್ತೆ ನಾವ ಬಗೆಹರಿಸ್ಕೊಂಡ್ಬಿಟ್ರೆ ನಾವ ದೇವ್ರಾಗ್ತೀವಿ ಮನ್ಯಾಗ ಅಷ್ಟ. ಅವ ಅಂದ, ಏನು ಮಾರುತಿ ರಾಮ್ ಹಿಂಗಂತ, ಮಾರುತಿ ಹಿಂಗಂತ. ಗಣಪತಿ ಇರ ನೋಡೋಣ, ಅವನ್ ಸ್ವಲ್ಪ ಬಹಳ ವಿಘ್ನ ನಿವಾರಕ ಅಂತಾರಂತ ಹೊಂಟ. ಅದು ಹೊಳಿ ದಾಟಿ ಗುಡಿ ಇತ್ತು. ಹೊಳಿ ದಾಟಿ ಹೊಂಟ, ನಡವರ್ಕ್ ಹೋದ ಈಸು ಬರ್ತಿದ್ದಿಲ್ಲ, ಕಾಲ ಮೇಲೆ ಹರಕತ್ತು. ಅಲ್ಲಿಂದ ಪ್ರಾರ್ಥನೆ ಮಾಡದ, ದೇವರೇ ಕಾಪಾಡೋ ನನಗೆ ಗಣಪತಿ ವಿಘ್ನ ನಿವಾರಕ, ಎಲ್ಲರೂ ನೀನು ಕಾಪಾಡ್ತಾರ ಕಷ್ಟದಾಗಂತಿ, ನಾ ಮುಳುಗಕತ್ತೀನಿ ಕಾಪಾಡನ್. ಪಾಪ ಕೇಳಿದ ತಕ್ಷಣ ಗಣಪತಿ ಬಂದು ಇವನಿಗೇನು ಕೈ ಹಿಡ್ದು ಎತ್ತಲಿಲ್ಲ. ಇವ ಮುಳುಗಕತ್ತಿದ್ದ, ಅವ ಬಂದು ದಂಡ್ಯಾಗ ನಿಂತು ಡ್ಯಾನ್ಸ್ ಮಾಡಕತ್ತ ಗಣಪತಿ. ಅಲ್ಲೋ ನಾ ಮುಳುಗಕತ್ತೀನಿ ಗಣಪತಿ, ನೀ ಡ್ಯಾನ್ಸ್ ಮಾಡಕತ್ತಿ ಅಲ್ಲ. ಅವ ಅಂದ, ಮತ್ತು ನನಗೆ ಗಣಪತಿ ಚೌತ್ಯಾಗ ಮುಳುಗಿಸಿ ನೀವು ಡ್ಯಾನ್ಸ್ ಮಾಡಿರಿ, ಈಗ ನೀ ಮುಳುಗಾಗ ನಾ ಡ್ಯಾನ್ಸ್ ಮಾಡ್ತೀನಿ. ನಮ್ಮನ್ನ ಹೆಂಗ ಮುಳುಗಿಸಿ ಡ್ಯಾನ್ಸ್ ಮಾಡಿರಿ, ಇಲ್ಲಿ ನಮಗೂ ಒಂದು ಅವಕಾಶ ಸಿಕ್ಕೈತಿ, ನೀವು ಮುಳುಗಾಗ ನಾವು ಡ್ಯಾನ್ಸ್ ಮಾಡ್ತೀವಿ. ಹೆಂಗ ಕುಣ್ಕುಣದ ಮಾಡಿರಿ, ಕುಡ್ದು ಮಾಡಿರಿ. ಏನು DJ ಹಚ್ಚಿ ಹೊಡೆದ್ರ ಎಷ್ಟೋ ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಯಾವ. ಮತ್ತು ನಮಗೂ ಒಂದು ಅವಕಾಶ ಐತಿದ, ನಾವು ಮತ್ತೆ ಮಾಡವ್ರ. ನಮ್ಮ ಸ್ವಲ್ಪ ಸೀಸನ್ ಡಿವೋಟೀಸ್ ನಾವು. ಆದರೆ ಚೆನ್ನ ಮಲ್ಲಿಕಾರ್ಜುನ ಸರ್ವಭರಿತನಾಗಿ ಮುಖದೋರ. ಇದು ಅಕ್ಕನ ನಿಲುವು. ಇದು ಆಕೆಯ ದೇವ ಪ್ರೇಮ ವಸ್ತು ವಿಷಯಗಳಿಗೆ ಸೀಮಿತ ಆಗಿಲ್ಲ, ನಾಮ ರೂಪಗಳಿಗೆ ಸೀಮಿತ ಆಗಿಲ್ಲ. ಆಕೆದು ಬಯಲಿನಾಚೆಯ ಬೆಳಗು ಅಕ್ಕ. ವಿಶ್ವದಾಚೆಗಿನ ಸತ್ಯವನ್ನು ಪ್ರೇಮಿಸಿದವಳು ಅಕ್ಕ ಮಹಾದೇವಿ. ಅದಕ್ಕೆ ಶಿಕ್ಷಣ ಅಂದ್ರೆ ಏನಲ್ಲ. ಶಿಕ್ಷಣ ಅಂದ್ರೆ ನಮ್ಮ ತಲೆಯಾಗ ಏನೈತಿ ಅಂದ್ರೆ, ನಮ್ಮ ಏನಾಗೈತಿ, ತಲೆ ದೊಡ್ಡ ಆಗ್ಯಾವ, ಕೈಯಾಗ ದುಡ್ಡು ಬಂದವ, ಅದ್ರ ಹೃದಯಗಳೇ ಬಡ್ಯಾವ ಅಷ್ಟ. ನಮ್ಮ ತಲೆ ದೊಡ್ಡ ಮಾಡೀವಿ, ಕೈ ತುಂಬಿಸಿವಿ, ಹೃದಯಗಳ ಬಡ್ಯಾವ ಅಷ್ಟ. ಶಿಕ್ಷಣ ಅಂದ್ರೆ ಐನ್ಸ್ಟೀನ್ನ ತಲೆ ಇರಬೇಕು, ಕೈಯೊಳಗ ಭಗೀರಥನ ಪ್ರಯತ್ನಗಳಿರಬೇಕು, ಎದೆಯೊಳಗ ಮುಗ್ಧ ಮನಸ್ಸಿನ ಮಗುವಿನ ಪ್ರೇಮ ಇರಬೇಕು. ಇದು ಶಿಕ್ಷಣ ಅಂತ ಕರೀತಾರೆ. ಎದೆಯಾಗ ಪ್ರೇಮ ಇರಲಿಲ್ಲ ಅಂದ್ರೆ ಅವನಿಗೆ ಶಿಕ್ಷಣವಂತ ಅಂತ ಅನ್ನೋದಿಲ್ಲ. ಕಬೀರ ಅಂತನ, ಪೋತಿ ಪಡಿ ಪಡಿ ಜಗಮುವ ಕೊಯಿ ಭಯಾನ ಪಂಡಿತ. ಪಂಡಿತ ಕೊಯಿ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಯಾನ ಕೋಯ. ಏನು ಪುಸ್ತಕ ಓದಿ 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 ಯಾರು ಪಂಡಿತರಾಗಿರಲ್ಲ. ಪಂಡಿತ ಅಂತ ಯಾರಿಗೆ ಅನ್ಬೇಕು ಅಂದ್ರೆ, ಯಾರು 2.5 ಅಕ್ಷರದ ಪ್ರೇಮ ಯಾರು ಎದೆಯೊಳಗೈತಿ ಅವ ಪಂಡಿತ. ಅಕಸ್ಮಾತ್ ಯಾವನ ಎದೆಯೊಳಗ ಪ್ರೇಮ ಇಲ್ಲ, ಹೀಸ್ ಅನ್ ಎಜುಕೇಟೆಡ್ ಇಲ್ಲಿಟರೇಟ್.
ಅವ ಶಿಕ್ಷಿತ ಅಶಿಕ್ಷಿತ ಅಷ್ಟೇ ಆತ. ಎದ್ಯಾಗ ಸ್ವಚ್ಛ ಪ್ರೇಮ ಇರಬೇಕಾಗ್ತೈತಿ ಮನುಷ್ಯನ. ನಮ್ಮ ಪ್ರೇಮ ಏನಾಗ್ತೈತಿ ಅಂದ್ರೆ ಪವಿತ್ರವಾಗಿ ಉಳಿಯುವುದಿಲ್ಲ. ನಮ್ಮ ಪ್ರೇಮ ಒಂದು ಸ್ವಲ್ಪ ವ್ಯವಹಾರ ಬರ್ತೈತೆ. ನಮ್ಮ ಪ್ರೇಮದಲ್ಲಿ ಒಂದು ಸ್ವಲ್ಪ ವಿಷಯಗಳ ವಾಸನೆ ಬಡಿತೈತೆ ನಮ್ಮ ಪ್ರೇಮಕ್ಕೆ. ಇಂದು ಒಂದು ಬೃಹದಾರಣ್ಯಕ ಅಂತ ಒಂದು ಉಪನಿಷತ್ತು, ಅಲ್ಲಿ ಯಾಜ್ಞವಲ್ಕರು ಅಂತ ಬರ್ತಾರೆ. ಕಥೆ ದೊಡ್ಡದು, ಸುಮ್ಮನೆ ನಿಮಗೆ ಹೇಳಿ. ಅಲ್ಲಿ ಯಾಜ್ಞವಲ್ಕರು ಅಂತ ಬರ್ತಾರೆ. ಅವರು ಮೈತ್ರೇಯಿ ಅಂತ ಹೆಂಡತಿ. ಆ ಹೆಂಡತಿ ಕೇಳ್ತಾಳ ಯಾಜ್ಞವಲ್ಕರಿಗೆ, ಅಲ್ಲ ಈ ಜಗತ್ತಿನ ಜನ ಇಷ್ಟು ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ, ಮಕ್ಕಳನ್ನ, ಸಂಪತ್ತನ್ನ, ಕೀರ್ತಿಯನ್ನ ಇಷ್ಟೆಲ್ಲ ಪ್ರೇಮಿಸ್ತಾರಲ್ಲ, ಎದಕ್ಕೆ ಪ್ರೀತಿ ಮಾಡ್ತಾರೆ ಇವರು ಅಂತ ಪ್ರಶ್ನೆ ಮಾಡಿದ್ಲಕ್ಕೆ. ಅವಾಗ ಆತ ಯಾಜ್ಞವಲ್ಕಂತನ ಅವ್ರು ಗೊಡವಿ ತಗೊಂಡು ಏನು ಮಾಡ್ತಿ ಸುಮ್ಮನೆ ಬಿಡು ಅಂದವು. ಅವ್ರದ್ದು ಕೇಳಿದ್ರೆ ಮಸ್ತ್ ತಲೆ ಕೆಡ್ತೈತಿ ನೋಡ. ಅಲ್ಲ ಹೇಳರೆ ಹೇಳಿ, ಇಡೀ ಜಗತ್ತ ಎಷ್ಟು ವಸ್ತುಗಳನ್ನು ಪ್ರೀತಿ ಮಾಡ್ತಾರಲ್ಲ, ಎದಕ್ಕರ ಇಷ್ಟು ಪ್ರೀತಿ ಮಾಡ್ತಾರೆ ಇವರು. ಅವ ಅದಕ್ಕಂತಾನ ಯಾಜ್ಞವಲ್ಕ ಭಾಳ ಚಲೋ ಮಾತು ಹೇಳ್ತಾನೆ. ಬಹಳ ವಿವೇಕಶೀಲ ಮನುಷ್ಯ, ದರ್ಶನ ಋಷಿ ಆತ. ಈ ಮನುಷ್ಯರು ಇಷ್ಟೆಲ್ಲ ಗಂಡ ಹೆಂಡತಿಯನ್ನಾಗಲಿ, ಹೆಂಡತಿ ಗಂಡನನ್ನಾಗಲಿ, ಮಕ್ಕಳನ್ನಾಗಲಿ, ಸಂಪತ್ತನ್ನಾಗಲಿ, ಇದನ್ನೆಲ್ಲ ಎದಕ್ಕೆ, ಅಧಿಕಾರವನ್ನಾಗಲಿ ಎದಕ್ಕೆ ಪ್ರೀತಿ ಮಾಡಾಕತ್ತಾನಂದ್ರ ಇದು ಅವ್ರ ಮ್ಯಾಲಿನ ಪ್ರೇಮಕ್ಕಲ್ಲ, ತನ್ನ ಮ್ಯಾಲಿನ ಪ್ರೇಮಕ್ಕೆ ಮಾಡಾಕತ್ತಾನ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯ ಭವತಿ. ಅವ ತನ್ನ ಮ್ಯಾಲಿನ ಪ್ರೇಮಕ್ಕೆ ಅವಕ್ಕೆ ಪ್ರೇಮ ಮಾಡಾಕತ್ತಾನ. ಹೊರಗೆ ನೋಡಾಕತ್ರ ಏನು ಅನಿಸ್ತೈತಿ, ಇವ ಬಹಳ ಹೊರಗಿಂದ ಪ್ರೀತಿ ಮಾಡಾಕತ್ತಾನ. ವಾಸ್ತವದಲ್ಲಿ ತನ್ನ ಸುಖಕ್ಕೆ ಅದನ್ನು ಪ್ರೀತಿ ಮಾಡಾಕತ್ತಾನ. ಈಗ ನೀವು ನೋಡಿ, ಒಂದು ಚಲೋ ಮನೆ ಕಟ್ಟಿರ್ತೀರಿ, ಲೋನ್ ಮಾಡಿ ಕಟ್ತೀರಿ. ಏನು ಒಂದು ಬಿಡ ಎಲ್ಲರೂ ಕಟ್ತಾರಂತ ಇವನು ಕಟ್ಟದ 2 ಕೋಟಿ ಲೋನ್ ಆತು. ಆಮೇಲೆ ಬ್ಯಾಂಕ್ನವರು ಸೀಸ್ ಮಾಡಿದ್ರು, ಕಟ್ಟಕ್ಕಾಗಲ್ಲ ಅಂದ ಅರೆಸ್ಟ್ ವಾರೆಂಟ್ ಹೊಂಡಿಸಿದ್ರು. ಅವಾಗ ಪೊಲೀಸರು ಬಂದು ನಿನ್ನ ಅರೆಸ್ಟ್ ಮಾಡ್ತೀವಿ ಅಂದಾಗ ಭಾಳ ಪ್ರೀತಿಯಿಂದ ಕಟ್ಟಿಸಿದ್ನ ಮನೆ. ಮ್ಯಾಲ ಮನೆಗೆ ಅವರ ಶ್ರೀಮತಿ ಅವ್ರ ಹೆಸರಿಟ್ಟಿದ್ದ. ಮತ್ತು ಏನು ಎಷ್ಟು ಪ್ರೀತಿಯಿಂದ ಕಟ್ಟಿಸಿದ ಮನೆ ಇತ್ತಲ್ಲ, ಯಾವಾಗ ಪೊಲೀಸರು ಬಂದ ಅರೆಸ್ಟ್ ವಾರೆಂಟ್ ಕೊಟ್ಟರು, ನಿನಗೆ ಒಳಗೆ ಹಾಕ್ತಿವಿ ಒಂದು ಕೂಡಲೇ ಈಗ ನಾವು ಹೊರಗೆ ಉಳಿಬೇಕ್ರಿ, ಮನೆ ಹೋದ್ರೆ ಹೋಗಲ್ಲಕ್ಕಂದ. ಎದರ ಸಲುವಾಗಿ ಪ್ರೀತಿ ಮಾಡಿದ್ದ? ಮನೆ ಮೇಲಿನ ಪ್ರೀತಿಯನ್ನು, ತನ್ನ ಸುಖಕ್ಕಾಗಿ ಮನೆ ಕಟ್ಟಿಸಿದ್ದಾತ, ತನ್ನ ಮೇಲಿನ ಪ್ರೇಮಕ್ಕೆ ಮನೆ ಕಟ್ಟಿಸಿದ್ದ. ಈಗ ಒಂದು ಚಲೋ ಕಾರ್ ತಗೊಂತಾನ ಮನುಷ್ಯ, ಭಾರಿ ಇಷ್ಟಪಟ್ಟು ಒಂದು ಚಲೋ ಗಾಡಿ ತಗೊಂತಾನ. ಎಷ್ಟು ಇಷ್ಟಪಡ್ತಾನಂದ್ರೆ ಪ್ರಾಣ ನೋಡ್ರಿ. ಇಟ್ ವಾಸ್ ಮೈ ಡ್ರೀಮ್, ನನ್ನ ಕನಸಿತ್ತು ಇದೊಂದು ಕಾರ್ ತಗೊಳ್ಳೋದು. ಕಾರ್ ತಗೊಂಡ ಎಲ್ಲೋ ಹೋಗಿ ಒಂದು ಗಿಡಕ್ಕೆ ಹೊಡೆದ, ಆಕ್ಸಿಡೆಂಟ್ ಆಯ್ತು. 108 ಆಂಬುಲೆನ್ಸ್ ಬಂತು. ಬಂದ ತಕ್ಷಣನ ಗಾಡಿ ಯಾವ್ದು ಡ್ರೀಮ್ ಅಂದಿದ್ನಲ್ಲ, ಡ್ರೀಮ್ ಗರ್ಲ್ ಎರಡೂ ಅಲ್ಲೇ ಬಿಟ್ಟಾನ. ಬಿಟ್ಟು 108ನಾಗ ಹೊಂಟಾನ. ಅಲ್ಲ ಮತ್ತೆ ಭಾಳ ನಿನಗೆ ಪ್ರೇಮ ಇತ್ತು ಅಂದ್ರೆ ನೀ ಎದ್ದು ನಿನ್ನ ಕಾರ್ ಗಾಡಿ 108ನಾಗ ಕಳಿಸ್ಬೇಕಾಗಿತ್ತು ನೀನು. ಇದಕ್ಕೆ ಮೊದಲು ಗ್ಯಾರೇಜ್ ಒಯ್ದು ರಿಪೇರಿ ಮಾಡಿ. ಅಂದ್ರೆ ತನಗೆ ಸುಖ ಕೊಡ್ತಿತ್ತು ಪ್ರೀತಿ ಮಾಡ್ದ, ಯಾವಾಗ ತನಗೆ ದುಃಖ ಕೊಡ್ತೈತಂದ್ರೆ ಬಿಸಾಡಿ ಬಿಡ್ತಾನತ್ತಷ್ಟೇ. ಇದು ಮನುಷ್ಯನ ಸ್ವಭಾವ ಅಂತ ಯಾಜ್ಞವಲ್ಕರು ಹೇಳಕತ್ತ. ಈಗ ನೀವು ಮನ್ಯಾಗ ಸಂಪತ್ತು ಇಡ್ತೀರಿ, ಬಂಗಾರ ಬೆಳ್ಳಿ ಎಲ್ಲ ಇಡ್ತೀರಿ. ಎಲ್ಲಿ ಇಡ್ತೀರಿ? ಬಂಗಾರ ಬೆಳ್ಳಿ ಮನ್ಯಾಗ ಒಳಗಿಟ್ಟು ಟ್ರಿಜರಿ ಲಾಕ್ ಮಾಡಿ ಅದಕ್ಕೆ ಮತ್ತೆಲ್ಲ ಪಾಸ್ವರ್ಡ್ ಕೋಡ್ ನಂಬರ್ ಕೊಟ್ಟು ಅದು ಟ್ರಿಜರಿಯಾಗಿಟ್ಟು ಇದು ಹೊರಗೆ ಚಾಪಿ ಮೇಲೆ ಮಕ್ಕೋತೈತಿ. ಅಲ್ಲ ಅಷ್ಟು ರೊಕ್ಕ ಇಟ್ಟಿದ್ದಾರೆ ಅದಕ್ಕೆ ಚಂದ ಮಸ್ತ್ ಇರ್ಬೇಕಿಲ್ಲ. ಎಲ್ಲ ಇಟ್ಟು ಚಾಪಿ ಹಾಸ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡು ಒಂದು ಕೋಲ್ ಇಟ್ಕೊಂಡು ಮುಕ್ಕೊಂತೈತೆ. ಅವ್ರಿಗೇನು ಕಳ್ರಿಗೆ ಗೊತ್ತಾಗೋದಿಲ್ಲ, ಇವ ಕೋಲ್ ಇಟ್ಕೊಂಡ್ರ ಅಂತೇಳಿ ಅವ್ರು ಪಿಸ್ತೂಲ್ ತಂದು ಸೀದಾ ಹಣಿಗೆ ಇಟ್ರು. ತಂದು ಕೂಡ್ಲೇನೆ ಎಲ್ಲೈತಂದ್ರು ಚಾವಿ ಗೀವಿ, ಈಗ ನನಗೆ ಮುಟ್ಟಿಬೇಡ್ರಿ ಎಲ್ಲೈತ್ ನೋಡು ತೋಡ್ರಿ. ಅಲ್ಲ ಮತ್ತೆ ಭಾಳ ಸಂಪತ್ತಿನ ಮೇಲೆ ಪ್ರೀತಿ ಇದ್ರು ನನಗೆ ಹೊಡೆದ್ರು ಹೊಡಿರಪ್ಪ, ಸಂಪತ್ತು ಅಲ್ಲೇ ಇರಲಿ ಅಂತ ಅನ್ಬೇಕಾಗಿತ್ತು. ಅವ ಸಂಪತ್ತು ಎದಕ್ಕೆ ಪ್ರೀತಿ ಮಾಡಿದ್ದ ಅಂದ್ರೆ ಇದು ನನಗೆ ಸುಖ ಕೊಡ್ತೈತೆ ಅಂತ ಪ್ರೀತಿ ಮಾಡಿದ್ದ. ಯಾವಾಗ ಅದು ಇರುವುದರಿಂದ ನನಗೆ ಕೂತೈತೆ ಅಂದ ನಾವು ಉಳಿಬೇಕು, ಅದು ಹೋದ್ರೆ ಹೋಗಲಿ ಅಂದ. ತನ್ನ ಸಲುವಾಗಿ ಪ್ರೀತಿ ಮಾಡ್ಯಾನ ಜಗತ್ತಿನ ಸಲುವಾಗಿ ಅವ ಪ್ರೀತಿ ಮಾಡಿಲ್ಲ. ಎಷ್ಟು ವಿವೇಕಶೀಲತೆ ಐತಲ್ಲ ಇದ್ರ. ಈಗ ನೀವು ಮೊನ್ನೆ ಬೆಂಗಳೂರಾಗ ನೋಡಿದ್ರಿಲ್ಲ, 40 ಕೋಟಿ ರೂಪಾಯಿ ಸಿಕ್ತು. ಓದ್ರಿಲ್ಲ ಪೇಪರ್ನಾಗ, 40 ಕೋಟಿ ರೂಪಾಯಿ ಸಿಕ್ತು. ಮತ್ತು ಗಳಸಾಗ ಎಷ್ಟು ಕಷ್ಟಪಟ್ಟು ಇದು 40 ಕೋಟಿ ರೂಪಾಯಿ ಮನೆಯಾಗಿದ್ದರೂ ಸುಖ ಕೊಡ್ತೈತೆ ಅಂತ ಅಂದಿದ್ದ. ಮತ್ತು ಇಡಿ ಅವರು ಬಂದ ಅಟ್ಯಾಕ್ ಮಾಡೋದು ಕೂಡಲೇ ಎಲ್ಲರೂ ಇದು ನಂಬದಲ್ಲ.
ಅಂದ್ರೆ ನಾವು ಒಳಗೆ ಹೋಗ್ತೀವಿ ಅಂದ ಕೂಡಲೇ ಇದು ನಂಬದಲ್ಲ, ಇಲ್ಲ ಅಂದ್ರೆ ನಂಬದು. ಅಂದ್ರೆ ಯಾವುದೇ ಒಂದು ವಿಷಯ ವಸ್ತು ನಮಗ್ ಮನುಷ್ಯ ಎದಕ್ ಸಲುವಾಗಿ ಪ್ರೀತಿ ಮಾಡ್ತಾನಂದ್ರೆ ಇದು ನನಗೆ ಸುಖ ಕೊಡ್ತಿತ್ತು ಅಂತ ಪ್ರೇಮ ಮಾಡ್ತಾನ. ಯಾವಾಗ ದುಃಖ ಕೊಡ್ತೈತಿ ಅಂತ ಗೊತ್ತಾದ ಕೂಡಲೇ ಬಿಟ್ಟು ಬಿಡ್ತಾನ. ಇಲ್ಲಿ ಇರುವ ಎಲ್ಲ ವಿಷಯ ವಸ್ತುಗಳನ್ನ ವಿಷಯದ ಸಲುವಾಗಿ ಸುಖ ಮಾಡೋದು, ಪ್ರೀತಿ ಮಾಡೋದಿಲ್ಲ, ತನ್ನ ಸುಖಕ್ಕಾಗಿ ಎಲ್ಲರೂ ಪ್ರೀತಿ ಮಾಡ್ತಾರ ಅಷ್ಟೇ. ಇಲ್ಲಿ ಇದು ತಿಳ್ಕೊಳ್ಳೋದು. ಅದಕ್ಕೆ ಮತ್ತೆ ಇಂಥ ಪ್ರೇಮ ಐತಲ್ಲ, ನಮ್ಮ ಪ್ರೇಮ ಏನೈತಿ ಅಂದ್ರ ಸ್ವಲ್ಪ ವ್ಯಾವಹಾರಿಕ ಪ್ರೇಮ. ನಮ್ದು ಪವಿತ್ರ ಪ್ರೇಮ ಅಲ್ಲ. ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರಕ್ಕೈತಿ. ಈಗ ಕನ್ಯಾ ನೋಡಕ್ ಬಂದ್ರು ಅಂದ್ರೆ 25,000 ಹುಡುಗನ್ ತೋರಿಸ್ತೀವಿ. ಅಕಸ್ಮಾತ್ ಒಂದು ವಾರದಾಗ 50,000 ಹುಡುಗ ಬಂದ ಅಂದ್ರೆ ಇದು ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಅದನ್ನ ಹಿಡ್ಕೊಂತೀವಿ. ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರಿಕ ಅದಾವ ಅಷ್ಟೆ.